ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಅಂತೇಳಿ ತಿಳಿಸಿದ್ದಾರೆ. ಅದರ ನಿಮಿತ್ತವಾಗಿ ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತೇಳಿ 2010, ನಂತರ GPSTRಗೆ ಆಗಿರುವಂತಹ ಬದಲಾವಣೆಗಳನ್ನು ಇಲ್ಲಿ ಗಮನಿಸೋಣ. ಇಲ್ಲಿ ಮೊದಲು PSTRಗೆ ಏನಿತ್ತು ಅಂತಂದ್ರೆ ನೇಮಕಾತಿಗೆ ಸಂಬಂಧಿಸಿದಂತೆ CETಗೆ ಮೊದಲಿಂದು ಹಳೆಯ ಪದ್ಧತಿ ಪ್ರಕಾರ ಏನಿತ್ತು 35% ಮಾತ್ರ ಹೇಳ್ತಿದ್ರು. ಬಟ್ ಇವಾಗ ಏನಾಗಿದೆ 70%, CETಗೆ 70. ನಂತರ TETಗೆ ಮೊದಲ ಹಳೆಯ ಪದ್ಧತಿಯಲ್ಲಿ 15% ಇತ್ತು. ಈಗ ಅದನ್ನು 20%ಗೆ ಬದಲಾಯಿಸಿದ್ದಾರೆ. ನಂತರ PUC ಮೊದಲ 25% ಇತ್ತು. ಈಗ ಅದನ್ನು ಕನ್ಸಿಡರ್ ಮಾಡಿದ್ದು 8%. ನಂತರ D.Ed ಇದು ಕೂಡ ಮೊದಲ ಹಳೆಯ ಪದ್ಧತಿಯಲ್ಲಿ 25% ಇತ್ತು. ಈಗ ಕೇವಲ 2% ಮಾಡಿದ್ದಾರೆ. ಹೀಗಾಗಿ ಟೋಟಲ್ ನಾವು ನೋಡಿದಾಗ ಮೊದಲಿಗೂ 100%, ಈಗಲೂ ಕೂಡ ಏನಾಗಿದೆ 100 ಬದಲಾವಣೆ ಆಗಿದೆ. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದೇನು ಅಂತಂದ್ರೆ 90% ಇವರ್ಲಿ ಏನಾಗಿದೆ ಅಂತಂದ್ರೆ CET ಮುಖಾಂತರ ಅಂತೇಳಿ, ಅಂದ್ರೆ CET ಮತ್ತು TETಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರೈಮರಿ ಸ್ಕೂಲ್ ನಲ್ಲಿ ಏನಾಗ್ತಂದ್ರೆ B.Ed ಇಲ್ಲ, ಹಾಗಾಗಿ D.Ed ವಿದ್ಯಾರ್ಥಿಗಳಿಗೆ ಇದೆ. ಇನ್ನು ನೆಕ್ಸ್ಟ್ ಇಲ್ಲಿ GPSTR ಬಗ್ಗೆ ನೋಡೋಣ. ಅದೇ ರೀತಿಯಾದಂತಹ ಬದಲಾವಣೆಗಳ ನಿಯಮಗಳೇನಿದಾವೆ ಅಂತಾನೆ. ಇಲ್ಲಿ ಕೂಡ CETಗೆ ಮೊದಲ ಇದ್ದಂತಹ ಪದ್ಧತಿಯಲ್ಲಿ 35% ಎಷ್ಟಿತ್ತು. ಈಗ 70% ಅಷ್ಟು ಏನು ಇದೆ CETಯನ್ನು ಕನ್ಸಿಡರ್ ಮಾಡುತ್ತೆ. ನಂತರ TETಗೆ ಸಂಬಂಧಿಸಿದಂತೆ ಮೊದಲ ಹಳೆಯ ಪದ್ಧತಿಯಲ್ಲಿ 15% ಇತ್ತು. ಈಗ ಅದನ್ನು 20%ಗೆ ಏನಾಗಿದೆ ಬದಲಾವಣೆ ಆಗಿದೆ. ನಂತರ ಡಿಗ್ರಿ ಮೊದಲೇನಿತ್ತು ಅಂತಂದ್ರೆ ಡಿಗ್ರಿ ಕಲ್ತವರಿಗೆಲ್ಲರಿಗೂ ಕೂಡ ಪ್ರತಿಶತ ಎಷ್ಟಿತ್ತು 25%. ಬಟ್ ಈಗ ಏನಾಗಿದೆ ಅದನ್ನು 8%ಕ್ಕೆ ಬದಲಾವಣೆ ಮಾಡಿದೆ. ನಂತರ B.Ed ಮೊದಲ 25% ಇತ್ತು. ಈಗ ಅದು ಕೇವಲ ಏನಾಗಿದೆ ಅಂದ್ರೆ 2%ಕ್ಕೆ ಅಂದ್ರೆ 2%ಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಇದು ಇವಾಗ ಆಗಿರುವಂತಹ ಹೊಸ ನೇಮಕಾತಿಗಾಗಿರುವಂತಹ C&R ರೂಲ್ಸ್ ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ಕೂಡ ನಾವು ಪ್ಯೂರ್ ಆಗಿ ಕನ್ಸಿಡರ್ ಮಾಡೋದೇನು ಅಂತಂದ್ರೆ 90% ಪ್ಯೂರ್ಲಿ TET ಮತ್ತು CETಗೆ ಏನಾಗ್ತಂದ್ರೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವೆಲ್ಲರೂ ಕೂಡ ತಯಾರಾಗಲಿ ಅಂತ ಹೇಳ್ತಾ ಮುಂದೆ ಸಿಲೆಬಸ್ ಮತ್ತು ಅದಕ್ಕೆ ತಕ್ಕಂತಹ ಸ್ಟಡಿ ಮೆಟೀರಿಯಲ್ಸ್ ಅನ್ನು ನೋಡೋಣ. ಧನ್ಯವಾದ.